ಮಾರ್ಚ್ 17ಕ್ಕೆ ಚುನಾವಣೆ ರಾಜಕೀಯಕ್ಕೆ ನಿವೃತ್ತಿ ಘೋಷಣೆ ಮಾಡುತ್ತೇನೆ ಅಂತ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಬಹಿರಂಗ ಪ್ರಚಾರಕ್ಕೆ ಹೋಗುವುದಿಲ್ಲ, ಆದರೆ ಬಿಜೆಪಿಯನ್ನ ಬೆಂಬಲಿಸಿ ಅಂತ ಕೇಳಿಕೊಳ್ತೇನೆ ಅಂತ ತಿಳಿಸಿದ್ರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಬಾವಿಯೊಳಗಿನ ಕಪ್ಪೆ, ಪ್ರಧಾನಿ ಮೋದಿ ಸಮುದ್ರದಲ್ಲಿ ಈಜಿರುವ ನಾಯಕ. ಸಿದ್ದರಾಮಯ್ಯ ಅವರನ್ನ ಮೋದಿಗೆ ಹೋಲಿಸಬೇಡಿ, ಸಿದ್ದರಾಮಯ್ಯ ಬಾಯಿಗೆ ಬಂದಂಗೆ ಮಾತನಾಡುವುದನ್ನ ಕಲಿತಿದ್ದಾನೆ ಅಂತ ಹೇಳಿದ್ರು. ಈಗ ಎಲೆಕ್ಷನ್ ಬಂದಿದೆ, ಒಬ್ಬರಿಗೆ ಈ ಮೈಸೂರು ಮಾತ್ರ ಬಂದಿದೆಯಾ? ಇಡೀ ದೇಶಕ್ಕೆ ಚುನಾವಣೆ ಇದೆ ಇರ್ತಕ್ಕ. ಈಗ ಒಬ್ಬ ರಾಜಕಾರಣಿ ಎಲ್ಲೇ ಹೋದ್ರು ಬರೀ ಚುನಾವಣೆ ಬಂದೇ ಬರ್ತದೆ ಬಂತಕ್ಕಂಥದ್ದು, ಯಾರೇ ಹೋದ್ರು ಕೂಡ ಅದ್ರ ಬಗ್ಗೆ. ಈಗ ನನ್ನ ಹತ್ರ ನಾನೇನು ನಿನ್ನೆ ಮೊನ್ನೆ ಬಂದಿರೋನಿದ್ದೆ ರಾಜಕೀಯಕ್ಕೆ. ರಾಜ್ಯದ ಹಿರಿಯ ರಾಜಕಾರಣಿಗಳು ನಾನು ಒಬ್ಬರೇ ಅಲ್ವಾ? ಅದರಲ್ಲೂ ಈಗ ಹಾಲಿ ಸಂಸತ್ ಸದಸ್ಯ ಅಲ್ವಾ? ಸಂಸತ್ ಸದಸ್ಯರಲ್ಲಿ ಇಡೀ ಇವತ್ತು ಪಾರ್ಲಿಮೆಂಟಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ ಅಲ್ವಾ? ಸಂಸತ್ ಸದಸ್ಯರಲ್ವಾ? 6 ಬಾರಿ ಗೆದ್ದಿರೋನಲ್ವಾ? ಈ ನನ್ನಲ್ಲಿ ಬಂದು ಭೇಟಿ ಮಾಡಿದ್ರೆ ಇನ್ನೆಲ್ಲಿ ಹೋಗ್ತಾರೆ? ನನ್ನ ಅಭಿಪ್ರಾಯ ಏನು ಅನ್ನೋಂಥದ್ದನ್ನು ಹೇಳಿದ್ದೀನಿ. ಅದನ್ನೆಲ್ಲ ಬಹಿರಂಗವಾಗಿ ಹೇಳೋಕ್ಕಾಗತ್ತಾ? ಹೇಳಿದ್ದೀನಿ. ಈಗಾಗಲೇ ನಾನು ಚುನಾವಣಾ ರಾಜಕೀಯದಲ್ಲಿ ನಿವೃತ್ತಿ ಆಗ್ತಾ ಇದ್ದೇನೆ, ಚುನಾವಣೆಗೆ ನಿಲ್ಲೋದಿಲ್ಲ ಅಂತಕ್ಕಂಥದ್ದು ಹೇಳಿದ್ದೇನೆ, ಸ್ಪಷ್ಟವಾಗಿ ಹೇಳಿದ್ದೇನೆ. ಹೊಸ ಕ್ಯಾಂಡಿಡೇಟ್ನಲ್ಲಿ ಈಗ ಹಾಕಬೇಕಾಗಿದೆ ಚಾಮರಾಜನಗರದಲ್ಲಿ. ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇವೆ. ಹಾಗೆ ನನ್ನ ಸುದೀರ್ಘ ಅನುಭವ, ರಾಜಕೀಯದ ಅನುಭವದಲ್ಲಿ 47 ವರ್ಷದಿಂದಲೂ ಸಂಪರ್ಕದಲ್ಲಿದ್ದೇನೆ. ಬಹುಶಃ ಯಾವ ರಾಜಕಾರಣಿಗಳು ಒಂದು ಕ್ಷೇತ್ರದಲ್ಲಿ ಅಷ್ಟಿಲ್ಲ. 14 ಬಾರಿ ಎಲೆಕ್ಷನ್ ನಿಂತಿದ್ದೇನೆ. ಮೈಸೂರದು ಒಂದು ಬಿಟ್ಟರೆ 13 ಸಾರಿ ನಿಂತಿದ್ದೇನೆ, 9 ಬಾರಿ ಪಾರ್ಲಿಮೆಂಟ್ಗೆ. ನಾವು ಚುನಾವಣೆಯಲ್ಲಿ ಇನ್ಯಾವುದ್ರ ಬಗ್ಗೆ ಚರ್ಚೆ ಮಾಡೋಣ, ರಾಜಕೀಯದ ಬಗ್ಗೆ ಅದು ಮಾಡಿದ್ದೇವೆ. ನನ್ನ ಸಲಹೆಗಳು ಕೂಡ ಕೊಟ್ಟಿದ್ದೇನೆ ಅವರಿಗೆ. ಅವರು ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ. ರಾಜ್ಯದ ಅಧ್ಯಕ್ಷರು ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತೇನೆ ಅಂತ ಮಾತನ್ನು ಹೇಳಿದ್ದೀನಿ. ಅದೆಲ್ಲ ನಿಮ್ಮ ಹತ್ರ ಪ್ರಸ್ತಾಪ ಮಾಡೋಕ್ಕಾಗತ್ತಾ? ವ್ಯಕ್ತಿ ಅದು ಅಭ್ಯರ್ಥಿಗಳ ವಿಚಾರದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮುಕ್ತವಾಗಿ ಹೇಳಿದ್ದೀನಿ ಅಭ್ಯರ್ಥಿಗಳ ಬಗ್ಗೆನೂ ಕೂಡ. ಯಾಕೆಂದರೆ ನನಗೆ ಆ ಕ್ಷೇತ್ರದ ಗೊತ್ತಲ್ಲ. ಕುಟುಂಬದಿಂದ ಈಗ ಆಸ್ಪಿರೆಂಟ್ ಇದ್ದಾರೆ. ನಮ್ಮ ಡಾಕ್ಟರ್ ಮೋಹನ ಇದ್ದಾರೆ, ಆಕಾಂಕ್ಷಿಯಾಗಿದ್ದಾರೆ ಅವರು. ಕುಟುಂಬದಿಂದ ಅಂತ ನಾನು ಎಳೆಯ ಆಗಿರ್ತಕ್ಕಂಥವ್ರು, ಕುಟುಂಬ ಅಂತ ಬಂದೇ ಬರ್ತದೆ. ಅವರು ಆಕಾಂಕ್ಷಿಯಾಗಿದ್ದಾರೆ. ಅವರು ಕೂಡ ಒಬ್ಬರು ಆಕಾಂಕ್ಷಿ. ಆ ಥರ ಏನು ನಾನು ಹೇಳೋಕ್ಕೂ ಇರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಸವಿಸ್ತಾರ ಚರ್ಚೆ ಮಾಡಿ ಸಮೀಕ್ಷೆ ಮಾಡಿದ್ದೀರ ನೀವು. ಅಲ್ಲಿನ ಮುಖಂಡರುಗಳು ಮತ್ತು ವಿಧಾನಸಭೆಗೆ ಸೋತಂಥವರು ಹಿರಿಯ ಮುಖಂಡರುಗಳು ಸಾಕಷ್ಟೆಲ್ಲ ಇದ್ದಾರೆ. ಅವರೆಲ್ಲರ ಜೊತೆಲೂ ಚರ್ಚೆ ಮಾಡಿ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಅವರು. ಮತ್ತು ನೀವು ಇಟ್ಸ್ ಎ ನ್ಯಾಷನಲ್ ಪಾರ್ಟಿ, ದೇಶ ಆಳ್ತಕ್ಕಂಥ ಪಾರ್ಟಿ. ಈಗ ಅವರು ಸಮೀಕ್ಷೆ ಮಾಡಿದ್ದಾರೆ ಪ್ರತಿಯೊಂದು ಕ್ಷೇತ್ರದ್ದು ಕೂಡ ಹೇಗೆ ಅಂತಕ್ಕಂಥ ಎಲ್ಲ ವರ್ತನೆ ಇಟ್ಕೊಂಡು ಇವೆಲ್ಲ ಗಣನೆಗೆ ತಗೊಂಡು ಅಲ್ಲಿ ಮಾಡ್ತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದ್ದೇನಲ್ಲ, ಚುನಾವಣಾ ರಾಜಕೀಯದಿಂದೆಲ್ಲ ರಾಜಕೀಯದಿಂದ ನಿವೃತ್ತಿ ಆಗ್ತಾನೆ, ಚುನಾವಣೆಗೂ ನಿಲ್ಲೋದಿಲ್ಲ. ನಾನು ಸಾರಿ ಭಾಳ ಒತ್ತಡದ ಮೇಲೆ ನಿಂತಂಥವನು. ನನಗೆ ಆರೋಗ್ಯದ ಸಮಸ್ಯೆ ಇದೆ, ಬೇಕಾದಷ್ಟು ಎಲೆಕ್ಷನ್ಗಳು ನಿಂತು ನುಗ್ಗಡಿ ಗೆದ್ದು ಸಾಕಾಗಿದೆ.